ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ವೈಶಂಪಾಯನರು ಈ ಭಗವದ್ಧ್ಯಾನ ಪರ್ವದ ಕೃಷ್ಣನ ಆಗಮನದ ಕಥೆಯನ್ನು ಹೇಳಿ, ಅದರ ಜೊತೆಗೆ ಕೃಷ್ಣನ ಉಪದೇಶದ ಬಳಿಕ ಇನ್ನೂ ಹಲವರು ದುರ್ಯೋಧನನಿಗೆ ತಮ್ಮ ತಮ್ಮ ಅನುಭವದ ಮಾತುಗಳಲ್ಲಿ ಸಂಧಿಗೆ ಪೂರಕವಾದ ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನೋದು ನಮಗೆ ನಿನ್ನೆ ಗೊತ್ತಾಯಿತು. ಯಾಕಂದರೆ ಪರಶುರಾಮ ದಂಭೋದ್ಭವನ ಕಥೆಯನ್ನು ಹೇಳಿ ಮದಮತ್ತನಾಗಿರುವಂತಹ ದಂಭೋದ್ಭವ ತನಗಾರು ಎಣೆ ಇದ್ದಾರೆ ಅಂತೆಲ್ಲ ಭಾವಿಸಿ ಕೊನೆಗೆ ನರನಾರಾಯಣರಿಂದ ಸೋತು ಸುಣ್ಣನಾದ, ಮಣ್ಣು ಪಾಲಾದ. ಅದೇ ನರನಾರಾಯಣರು ಈಗ ಅರ್ಜುನ ಮತ್ತು ಕೃಷ್ಣನಾಗಿ ಪಾಂಡವರ ಪಕ್ಷದಲ್ಲಿ ನಿಂತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತನ್ನುವುದನ್ನ ಹೇಳಿ, ಮದಭರಿತನಾದ ವ್ಯಕ್ತಿಗೆ ಖಂಡಿತ ಏಟು ಬಿದ್ದೇ ಬೀಳುತ್ತೆ ಅನ್ನೋದು ಒಂದು ಸತ್ಯ. ದುರ್ಯೋಧನ ಈಗ ಮದಮತ್ತನಾಗಿ ತನ್ನದಲ್ಲದ ಸಂಪತ್ತನ್ನ ತಾನು ಗಳಿಸಿದ್ದು ಅನ್ನುವ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿ, ಇಂಚೂ ಬಿಟ್ಟುಕೊಡಲಾರೆ, ಸೂಜಿ ಮನೆಯಷ್ಟು ಗಾತ್ರವನ್ನು ಪಾಂಡವರಿಗಾಗಿ ನಾನು ತೆರಲು ಸಿದ್ಧನಿಲ್ಲ ಅಂತ ಹೇಳಿದ ಮಾತು. ಅದರ ಜೊತೆಗೆ ಎದುರಾಳಿಗಳಾಗಿರುವಂಥವರು ಆ ದಂಭೋದ್ಭವನನ್ನ ಮಣಿಸಿದ, ಜಗತ್ತಿನಾದ್ಯಂತ ಎಲ್ಲಿ ಬೇಕಿದ್ರೂ ನಾನು ಯುದ್ಧಕ್ಕೆ ಸಿದ್ಧ ಅಂತ ಹೊರಟವನಿಗೂ ಯುದ್ಧದಲ್ಲಿ ಒಂದು ಕೊನೆ ಇದೆ, ಯುದ್ಧಕ್ಕೊಂದು ಮುಕ್ತಾಯ ಇದೆ ಅಂತ ನರನಾರಾಯಣರು ತೋರಿಸಿದ್ರ ಪರಿಣಾಮ ನರನಾರಾಯಣರೇ ಮತ್ತೆ ಕೃಷ್ಣಾರ್ಜುನರಾಗಿ ಇದ್ದಾರೆ ಅನ್ನುವುದನ್ನ ಹೇಳಿದ. ಹೀಗೆ ಅದ್ಭುತವಾದ ಎರಡು ಅಂಶಗಳಿಂದ ಕೂಡಿದ ಪರಶುರಾಮನ ಚಿತ್ರಣವನ್ನ ಕೇಳಿದ ತಕ್ಷಣವೇ ಪಕ್ಕದಲ್ಲಿ ಇದ್ದಂತಹ ಕಣ್ವನಿಗೆ ತಾನೂ ಕೆಲವು ಸಂಗತಿಗಳನ್ನ ಹೇಳಬೇಕು ಅಂತ ಅನ್ನಿಸ್ತು. ವೈಶಂಪಾಯನ ಉವಾಚ ಜಾಮದಗ್ನ್ಯವಚ ಶ್ರುತ್ವಾ ಕಣ್ವೋಪಿ ಭಗವಾನ್ ಋಷಿ ದುರ್ಯೋಧನವಿದಂ ವಾಕ್ಯಂ ಅಬ್ರವೀತ್ ಕುರು ಸಂಸದಿ. ಆ ಕುರುವಿನ ಸಂಸತ್ತಿನಲ್ಲಿ ದುರ್ಯೋಧನನ ಪರಿವಾರ ನೆಲೆಸಿದ ಸಭೆಯಲ್ಲಿ ಜಾಮದಗ್ನ್ಯನ ಮಾತನ್ನ, ಪರಶುರಾಮನ ಮಾತನ್ನ ಕೇಳಿ ಎಲ್ಲರೂ ಸಂತೋಷ ಪಟ್ಟಂತೆ ತುಂಬಾ ನ್ಯಾಯಯುತವಾದ ಮಾತನ್ನ ಹೇಳಿದ್ದಾನೆ ಅಂತ ಗಮನಿಸಿದ ಮೇಲೆ ಭಗವಾನ್ ಕಣ್ವಃ, ಋಷಿಗಳಲ್ಲಿ ಬಹಳ ವಿಶಿಷ್ಟವಾದ ಸ್ಥಾನವನ್ನ ಪಡೆದ ಕಣ್ವ ತಾನೂ ಕೂಡ ದುರ್ಯೋಧನನ ಮನಸ್ಥಿತಿಗೆ ಸರಿಯಾದ ಒಂದು ತಿಳಿವನ್ನು ಕೊಡುವ ಉದ್ದೇಶದಿಂದ ಅವನ ಮದ ಇಳಿಬೇಕು ಅನ್ನುವ ದೃಷ್ಟಿಯಿಂದ ಒಂದು ಪೂರ್ವದ ಇತಿಹಾಸದ ಕಥೆಯನ್ನು ಹೇಳ್ತಾನೆ. ಕಣ್ವ ಉವಾಚ ಅಕ್ಷಯೌ ಅಕ್ಷಯಶ್ಚಾವ್ಯಯಶ್ಚೈವ ಬ್ರಹ್ಮಾ ಲೋಕ ಪಿತಾಮಹ ತಥೈವ ಭಗವಂತೌ ತೌ ನರನಾರಾಯಣೌ ಋಷಿ. ನರ ಮತ್ತು ನಾರಾಯಣ ಇಬ್ರು ಕೂಡ ಪರಶುರಾಮ ಹೇಳಿದ ಹಾಗೆ ಅರ್ಜುನ ಮತ್ತು ಕೃಷ್ಣ ಅನ್ನೋದನ್ನ ನಾವು ಮರೆಯುವ ಹಾಗಿಲ್ಲ. ಬ್ರಹ್ಮ ಲೋಕ ಪಿತಾಮಹ, ಲೋಕಕ್ಕೆ ಒಡೆಯನಾದಂತಹ ಚತುರ್ಮುಖನು ಕೂಡ ಈ ಮಾತನ್ನ ಒಪ್ಪಿದ್ದಾನೆ. ಚತುರ್ಮುಖ ಅಕ್ಷಯ ಅವ್ಯಯ, ಅವನು ಕೊನೆ ಕಾಣದವ, ಕೊರತೆ ಕಾಣದವ. ಆದ್ರಿಂದಾಗಿ ಅವನ ಮನಸ್ಸಿನಲ್ಲೂ ಈ ಭಾವ ಜಾಗೃತವಾಗಿದೆ. ಆದ್ರಿಂದಾಗಿ ಈ ವಿಷಯ ಯಾರೋ ಅವರ ಕಪೋಲ ಕಲ್ಪಿತವಾಗಿ ಮನಸ್ಸಿಗೆ ಇಚ್ಛೆಯಿಂದ ಏನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಅಂತಲ್ಲ. ಜೊತೆಗೆ ಆದಿತ್ಯಾನಾಂ ಹಿ ಸರ್ವೇಷಾಂ ವಿಷ್ಣುರೇಕ ಸನಾತನ ಅಜಯ್ಯಶ್ಚಾವ್ಯಯಶ್ಚೈವ ಶಾಶ್ವತಃ ಪ್ರಭುರೀಶ್ವರ. ಈ ಕೃಷ್ಣ ಆದಿತ್ಯಾನಾಂಚ ಸರ್ವೇಷಾಂ, ಆದಿತ್ಯರು ಅಂದ್ರೆ ಒಂದರ್ಥ ಅದಿತಿಯ ಮಕ್ಕಳು ಅಂತ, ಅಂದ್ರೆ ಆ 12 ಜನಕ್ಕೆ ಆದಿತ್ಯರು ಅಂತ ಹೆಸರಿದೆ. ಅಷ್ಟೇ ಅಲ್ಲ, ಆದಿತ್ಯ ಅನ್ನೋ ಶಬ್ದಕ್ಕೆ ಸಮಸ್ತ ದೇವತೆಗಳು ಅಂತಾನೂ ಅರ್ಥ ಇದೆ. ಈ ದೇವತೆಗಳು ಅನ್ನೋ ಶಬ್ದಕ್ಕೆ ತುಂಬಾ ಹೆಸರುಗಳಿವೆ. ನಮಗದು 14 ಮನ್ವಂತರದಲ್ಲಿ 14 ಹೆಸರಿದೆ.
ನಾವೀಗ ದೇವತೆಗಳು ಅಂತ ಕರಿತೇವಲ್ಲ, ಒಂದು ಕಾಲದಲ್ಲಿ ಅವರನ್ನು ಋಭುಗಳು ಅಂತ ಕರೀತಾರೆ, ಒಂದು ಕಾಲದವರನ್ನು ವಿಶ್ವೇ ದೇವತೆಗಳು ಅಂತ ಕರೀತಾರೆ, ಒಂದು ಕಾಲದಲ್ಲಿ ಆದಿತ್ಯರು ಅಂತ ಕರೀತಾರೆ. ಹೀಗೆ ಒಂದೊಂದು ಮನ್ವಂತರದಲ್ಲಿ ಅವರವರಿಗೆ ಬೇರೆ ಬೇರೆ ಹೆಸರಿದೆ. ಅದರಿಂದಾಗಿ ವೇದಗಳಲ್ಲಿ ಕ್ರತವಹ ಅಂತಂದ್ರೆ ಜೀವಿಗಳು, ಹೀಗೆ ಬೇರೆ ಬೇರೆ ಕಾಲದಲ್ಲಿ ಆಯಾ ಮನ್ವಂತರದ ಅಧಿಕೃತ ನಾಮದಿಂದ ವೇದದಲ್ಲಿ ಎಲ್ಲಾ ಕಾಲದ ಕಥೆ ಅನ್ನೋದು ಹೇಳುತ್ತೆ. ಅದರಿಂದಾಗಿ ಆ ಅಂಶವನ್ನ ಇಲ್ಲಿ ಆದಿತ್ಯರಲ್ಲಿ ವಿಷ್ಣು ಹೇಗೆ ಸನಾತನಃ ಯಾವಾಗ್ಲಿರುವವನು ಮತ್ತು ಪ್ರಧಾನ ಎಲ್ಲದಕ್ಕಿಂತ ಮೊದಲಿದ್ದವನು, ಎಲ್ಲರಿಗಿಂತ ಹಿರಿಯನಾದವನು, ಅಜಯ್ಯ ಗೆಲ್ಲಲಾರದವ, ಅಕ್ಷಯ್ಯ ಕೊನೆ ಕಾಣದವ, ಅವ್ಯಯ ಕೊರತೆ ವ್ಯಯ ಅಥವಾ ನಾಶ ಅಥವಾ ಏನಾದ್ರೂ ಲೋಪದೋಷಗಳಿಂದ ಎಂದೂ ಕೂಡ ಭಗವಂತನಲ್ಲಿ ಗುಣದೋಷಗಳ ನಾವು ಅನುಭವಿಸುವ ಗುಣದೋಷಗಳಿಲ್ಲ. ಅವನಲ್ಲಿ ಗುಣ ಮಾತ್ರ ಇರುವುದು. ನಮ್ದು ಮಿಕ್ಸರ್, ನಾವೆಲ್ಲ ಮಿಶ್ರ ಜೀವಿಗಳು ಅಂತ. ಕೆಲವೊಂದಿಷ್ಟು ದುಃಖ ಆಗುತ್ತೆ, ಕೆಲವೊಂದಿಷ್ಟು ಸುಖ ಆಗುತ್ತೆ, ಕೆಲವೊಂದಿಷ್ಟು ಕಷ್ಟ ಆಗುತ್ತೆ, ಕೆಲವೊಂದಿಷ್ಟು ಸಂತೋಷ ಆಗುತ್ತೆ. ಹೀಗೆ ನಮ್ಮ ಒಂದು ಕಷ್ಟ ಆಯ್ತು ಅಂದ್ರೆ ಅದರ ನಂತರ ಸುಖ ಇದೆ, ಒಂದು ಸುಖ ಇದೆ ಅಂತ ಭಾವಿಸಿ ಅಂತ ಬಾಯ್ತು ಹೋಗೋಷ್ಟೊತ್ತಿಗೆ ಮತ್ತೊಂದು ಕಷ್ಟ ಬರುತ್ತೆ. ಹಾಗಾಗಿ ನಮ್ದೊಂದು ಕ್ರಮವಾಗಿ ಸುಖದಲ್ಲೇ ಇದ್ದಾನ ಇಲ್ಲ, ಕಷ್ಟದಲ್ಲೇ ಇದ್ದಾನ ಇಲ್ಲ, ಸುಖ ಕಷ್ಟಗಳ ಮಿಶ್ರಣದ ಬದುಕು ನಮ್ದು. ಆದ್ರೆ ಭಗವಂತ ಶಾಶ್ವತ, ಒಂದೇ ತರ ಬದುಕೋನು, ಶಾಶ್ವತೇಕ ಪ್ರಕಾರ ಶಾಶ್ವತ, ಯಾವಾಗ್ಲೂ ಒಂದೇ ತರ ಇರುವಂತದ್ದು. ಅವನ ಆನಂದ, ಅವನ ಜ್ಞಾನ. ಅಲ್ಲ, ಹಿಂದೆ ಎಲ್ಲ ತುಂಬಾ ಮಾತಾಡ್ತಿದ್ರಪ್ಪ, ಈಗ ಏನೋ ಸ್ವಲ್ಪ ಬುದ್ಧಿ ಅರಳು ಮರಳು ಹಾಳಾಗಿದೆ ಅಂತ ನಾವು ಎಷ್ಟೇ ತಿಳಿದವರಾದ್ರೂ ಅವರ ಒಂದು ವಯಸ್ಸಿನ ದೋಷದಿಂದ ಅವರಲ್ಲಿ ಇತಿಮಿತಿಗಳನ್ನು ಹೇಗೆ ಕಾಣ್ತೇವೋ, ಭಗವಂತ ಹಾಗೆ ತುಂಬಾ ಹಳಬವನು, ಸನಾತನ ಅಂತ ಹೇಳಿದ್ರು. ಆದ್ರೆ ಸನಾತನನಾದ್ರೂ ಪುರಾಣವನು, ಪುರಾ ಅಪಿ ನವಂ, ಹಳಬನಾದ್ರೂ ಅವನು ಹೊಸಬವನು, ಅಪ್ಡೇಟ್ ಆಗ್ತಾನೆ ಇರ್ತಾನೆ. ಯಾಕೆಂದ್ರೆ ಉಳಿದದ್ದು ಅಪ್ಡೇಟ್ ಮಾಡುವ ಪ್ರೋಗ್ರಾಮ್ ಬರೆಯೋನೇ ಅವನಲ್ವಾ. ಅದರಿಂದಾಗಿ ಅವನು ಮತ್ತೆ ಹಳಬನಾಗಿ ಉಳಿಯುವುದು ಸಾಧ್ಯವೇ ಇಲ್ಲ. ಇಂತಹ ವಿಷ್ಣುವೇ ಕೃಷ್ಣನಾಗಿ ಈಗ ಪಾಂಡವರ ಪಕ್ಷದಲ್ಲಿ ಇದ್ದಾನೆ. ಈಶ್ವರ, ಎಲ್ಲವನ್ನು ನಡೆಸುವವ. ನಿಮಿತ್ತ ಮರಣಾಚಾನ್ಯೇ ಚಂದ್ರ ಸೂರ್ಯೌ ಮಹೀಜಲಂ ವಾಯುವಗ್ನಿಸ್ತಥಾಕಾಶಂ ಗ್ರಹಾಸ್ತಾರಾ ಗಣಾಸ್ತಥಾ ತೇ ಚ ಕ್ಷಯಾಂತೆ ಜಗತೋ ಹಿತ್ವಾ ಲೋಕತ್ರಯಂ ಸದಾ ಕ್ಷಯಂ ಗಚ್ಚಂತಿ ವೈ ಸರ್ವೇ ಸೃಜ್ಯಂತೆ ಚ ಪುನಃ ಪುನಃ. ಸೂರ್ಯಚಂದ್ರರಿಗೆ ಮಹಿ, ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ, ಗ್ರಹಗಳು, ಉಲ್ಕೆಗಳು, ತಾರೆಗಳು ಇವೆಲ್ಲವೂ ಕೂಡ ಜಗತ್ತಿನ ಕ್ಷಯ ಅಂತೆ. ಜಗತ್ತಿನ ಕೊನೆಯಾಗುವ ಹೊತ್ತಿಗೆ ಈ ಮೂರು ಲೋಕಗಳ ವ್ಯವಸ್ಥೆಯನ್ನ ಉಪಶಮನಗೊಳಿಸುವುದು, ಅಂದ್ರೆ ಮುಕ್ತಾಯಗೊಳಿಸುವುದು, ಅದರ ಉಪಸಂಹಾರ ಅಂತ ಹೇಳ್ತೇವೆ. ಇಡೀ ಜಗತ್ತನ್ನ ತನ್ನೊಳಗೆ ಸೆಳ್ಕೊಳ್ತಾನೆ. ಹೀಗೆ ಸೆಳೆದುಕೊಂಡು ಮತ್ತೆ ಸೃಜ್ಯಂತೆ ಚ ಪುನಃ ಪುನಃ ಈ ಇಷ್ಟೂ ದೇವತೆಗಳನ್ನ, ವಾಯು, ಅಗ್ನಿ, ಆಕಾಶ, ಗ್ರಹ, ತಾರೆಗಳು ಇದೇನೇನಿದೆಯೋ ಮತ್ತೆ ಮತ್ತೆ ಪುನಃ ಪುನಃ ಸೃಜ್ಯಂತೆ. ಒಂದ್ಸರ್ತಿ ತನ್ನ ಉದರದೊಳಗೆ ಮಲಗಿಸಿ ಅವುಗಳಿಗೆ ವಿಶ್ರಾಂತಿ ಕೊಟ್ಟು, ವಿಶ್ರಾಂತಿಯಿಂದ ಎದ್ದು ಉತ್ಸಾಹ ತುಂಬಿದಾಗ ಮತ್ತೆ ಜಗತ್ತಿಗೆ ತಂದು ಅವುಗಳ ಕಾರ್ಯಭಾರದಿಂದ ಲೋಕದಲ್ಲಿ ಒಂದಿಷ್ಟು ಕಾರ್ಯಭಾರಗಳಿಗೆ, ಬೇರೆಯವರ ಕಾರ್ಯಭಾರಗಳಿಗೆ ಉಪಯೋಗ ಆಗುವ ಹಾಗೆ ಮಾಡಿ, ಅದು ಕಾಲ ಕಳೆಯಿತು ಅಂತಂದಾಗ ಮತ್ತೆ ತನ್ನೊಳಗೆ ತಂದು ಮತ್ತೆ ಸೃಷ್ಟಿಗೆ ತೊಡಗ್ತಾನೆ. ಮುಹೂರ್ತ ಮರಣಾಸ್ತ್ವನ್ಯೇ ಮಾನುಷ ಮೃಗ ಪಕ್ಷಿಣಃ. ಈ ದೇವತೆಗಳೆಲ್ಲ ಬಹಳ ದೀರ್ಘಕಾಲದ ಅನಿವಾರ್ಯವಾದ ನಿಮಿತ್ತ ಮರಣ ಮಾತ್ರ. ನಮಗೆಲ್ಲ ಮರಣಕ್ಕೆ ನಿಮಿತ್ತ ಇದೆ, ನಿಮಿತ್ತದಿಂದ ಮಾತ್ರ ಮರಣ ಅಂತ ಕೆಲವರದ್ದು. ಸಹಜವಾಗಿ ಸಾಯಲ್ಲ. ಏನಾದ್ರೂ ಒಂದು ಮಹಾ ದುರ್ಗತಿ ಉಂಟಾದಾಗ, ಇಡೀ ಜಗತ್ತಿನಲ್ಲಿ ಪ್ರಕೃತಿ ವಿಕೋಪಗಳು ಉಂಟಾದಾಗ ಕೊನೆಗಾಣುವಂಥದ್ದು. ಈ ದೇವತೆಗಳು ಪ್ರಕೃತಿಕ ವಿಕೋಪದ ಕೊನೆಯ ಹಂತಕ್ಕೆ ಪ್ರಳಯ ಕಾಲದಲ್ಲಾದಾಗ ಮಾತ್ರ ಅವರು ಶರೀರದ ತ್ಯಾಗ ಮಾಡುವಂಥದ್ದು. ಜೀವಿಗಳು ನಮಗೆ ವಯಸ್ಸಾದ್ರೆ ಸರಿ, ಮತ್ತೇನು ಅದರ ಕಾಲದ ಮಿತಿ ಇದೆ. ಹಾಗೆ ದೇವತೆಗಳಿಗೆ ಕಾಲದ ಮಿತಿ ಇಲ್ಲ. ಅವರು ಎಷ್ಟು ವರ್ಷ ಆದ್ರೂ ಅವರು ತ್ರಿದಶರೆ, ಸ್ವೀಟ್ 30. ಎಷ್ಟಾದ್ರೂ ಅವರ ಆಯುಷ್ಯ ಕೋಟಿ ವರ್ಷ ಆದ್ರೂ ಅವರ 30 ವರ್ಷದವರ ಹಾಗೇನೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ, ಬೌದ್ಧಿಕವಾಗಿಯೂ ಒಳ್ಳೆಯ ಮೆಚುರಿಟಿ ಇರುವವರು, ದೈಹಿಕವಾಗಿಯೂ ತಾಕತ್ತಿರುವವರು. ಅದನ್ನ 30 ಅಂತ ಹೇಳುದು. ಅಂದ್ರೆ ವಯಸ್ಸಿನಲ್ಲಿ 17, 18 ಇದೆಲ್ಲ ತುಂಬಾ ಪವರ್ಫುಲ್. ಆದ್ರೆ ಬುದ್ಧಿ ಇನ್ನು ನೆಟ್ಟಿಗಿರುವುದಿಲ್ಲ, ಅನುಭವ ಸಾಕಾಗುದಿಲ್ಲ ಅದರಿಂದ. ಆದ್ರೆ 30ಕ್ಕೆ ತಾಗಿತು ಅಂತಂದಾಗ ಸ್ವಲ್ಪ ಕರೆಕ್ಟ್ ಆದ ವಿಷಯ ಗೊತ್ತಾಗುತ್ತೆ. ಅಲ್ಲಿ ತನಕ ಏನೇ ನಮ್ಮ ನಿರ್ಧಾರಗಳಿದ್ರು ಕೂಡ, ಇದು ಕೆಲವುದಕ್ಕೆ ಅಪವಾದ ಇರುತ್ತೆ. ತುಂಬಾ ಚಿಕ್ಕಂದಿನಲ್ಲೇ ಒಳ್ಳೆಯ
ಪ್ರಜ್ಞಾವಂತಿಕೆ ಎನ್ನುವುದು ಒಳ್ಳೆಯ ಗುರುಗಳ ಸಂಪರ್ಕ, ಒಳ್ಳೆಯ ಜ್ಞಾನಿಗಳ ಸಂಪರ್ಕ ಇದ್ದಾಗ ಆಗುತ್ತೆ. ಆದ್ರೆ ಸಹಜವಾಗಿ ಟೋಟಲಿ ಒಂದು ಜಗತ್ತಿನ ನಿರ್ವಹಣೆಯ ಬಗ್ಗೆ ಹೇಳುವಾಗ 30 ಅನ್ನುವುದು ಒಂದು ಸಮಯ ಒಬ್ಬನ ಪರಿಪೂರ್ಣತೆಗೆ. ದೇವತೆಗಳು ಯಾವತ್ತೂ 30ರಲ್ಲೇ ಇರ್ತಾರೆ. ಅವರು 30 ಕಳೆದು ಮುಂದಿನ ವರ್ಷ ಮತ್ತೆ 30ಕ್ಕೆ ಬೀಳ್ತಾರೆ, ಆ 30 ಕಳೆದು ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ 30ಕ್ಕೆ ಬೀಳ್ತಾರೆ. ನಮ್ಮಲ್ಲಿ ಕೆಲವೊಮ್ಮೆ ಉಲ್ಟಾ ಬೀಳ್ತಾ ಇರ್ತಾರಲ್ಲ ಹಾಗೆ 18 ಕಳೆದು 17ಕ್ಕೆ ಬೀಳ್ತಿರ್ತಾರೆ ಅಂತ ಅನ್ನೋ ಹಾಗೆ. ಹಾಗೆ ತರುಣ, ಇವು ಯಾವಾಗ್ಲೂ ತಾರುಣ್ಯದಿಂದ ತುಂಬಿದವರು. ಪ್ರತಿಪದ್ಯಂತೆ ಭೋಕ್ತುಂ ಸುಕೃತ ದುಷ್ಕೃತೆ. ಸುಕೃತ ದುಷ್ಕೃತ, ಸತ್ಕರ್ಮ ದುಷ್ಕರ್ಮ ಎರಡನ್ನು ಅನುಭವಿಸ್ಲಿಕ್ಕೆ ಅವ್ರು ಯಾವಾಗ್ಲೂ ಇರ್ತಾರೆ. ಸಭವಾನ್ ಧರ್ಮಪುತ್ರೇಣ ಶಮಂ ಕರ್ತುಮಿಹಾರ್ಹತಿ. ಸಭವಾನ್ ಅಂತಹ ನೀನು ಧರ್ಮಪುತ್ರನೊಂದಿಗೆ, ಧರ್ಮಪುತ್ರ ಅಂತಂದ್ರೆ ಯಮ, ಧರ್ಮರಾಜನೊಂದಿಗೆ ಶಮಂ ಶಾಂತಿಯನ್ನು ಅಂದ್ರೆ ಸಂಧಿಯನ್ನ ಮಾಡ್ಲಿಕ್ಕೆ ನೀನು ಅರ್ಹನಾಗಿದ್ದಿ. ಪಾಂಡವ ಕುರವಶ್ಚೈವ ಪಾಲಯಂತು ವಸುಂಧರ. ಕೌರವರು ಮತ್ತು ಪಾಂಡವರು ಇಬ್ಬರೂ ಸೇರಿ ಭೂಮಿಯನ್ನ ಆಳಲಿ ಅಂತ ಕಣ್ವ ಸುಯೋಧನನಿಗೆ ನೇರ ಸಂಬೋಧನೆ ಮಾಡಿ ಹೇಳ್ತಾನೆ. ಬಲವಾನ್ ಅಹಮಿತ್ಯೇವ ನ ಮಂತವ್ಯಂ ಸುಯೋಧನ ಬಲವಂತೋ ಬಲಿಭ್ಯೋ ಹಿ ದೃಶ್ಯಂತೆ ಪುರುಷರ್ಷಭ. ನಾನೇ ಬಲವಂತ ಅಂತ ಯಾವಾಗ್ಲೂ ನೀನೇ ನಿನ್ನ ಮಹಿಮೆಯನ್ನ ಹೇಳಿಕೊಂಡು ತಿರುಗಿ ಎಲ್ಲರ ಮುಂದೆ ಕೊಬ್ಬನ್ನ ತೋರಿಸ್ಲಿಕ್ಕೆ ಹೋಗಬೇಡ. ಬಲವಂತನಿಗಿಂತ ಬಲಿಷ್ಠನಾದವ ಜಗತ್ತಿನಲ್ಲಿ ಮತ್ತೆಲ್ಲೋ ಒಂದು ಕಡೆ ಇದ್ದೇ ಇರ್ತಾನೆ. ಅದು ನಮ್ಮ ಕಣ್ಣಿಗೆ ಕಾಣ್ಲಿಲ್ಲ ಅಂತ ಮಾತ್ರಕ್ಕೆ ಅವನಿಲ್ಲ ಅಂತ ಆಗುದಿಲ್ಲ. ಅಥವಾ ನಮಗೆ ಎಣೆ ಇಲ್ಲ, ಯಾರು ನಮ್ಮನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬೀಗುವುದು ತಪ್ಪು. ನ ಬಲಂ ಬಲಿನಾಂ ಮಧ್ಯೆ ಬಲಂ ಭವತಿ ಕೌರವ ಬಲವಂತೋ ಹಿತೇ ಸರ್ವೇ ಪಾಂಡವ ದೇವ ವಿಕ್ರಮ. ಪಾಂಡವರ ವಿಷಯದಲ್ಲಂತೂ ಅವ್ರು ಯಾವತ್ತೂ ತಾವು ಬಲಿಷ್ಠರು ಅಂತ ಹೇಳ್ಕೊಳ್ಳುವುದಿಲ್ಲ. ಆದ್ರೆ ಉಳಿದ ಎಲ್ಲ ಬಲಿಷ್ಠರಿಗಿಂತ ಅತ್ಯಂತ ಹೆಚ್ಚಿನ ಬಲವುಳ್ಳವರೇ ಆಗಿದ್ದಾರೆ. ಅವರು ಯಾವತ್ತು ಬಲಗಳು ಅಂತ ಏನಾದ್ರೂ ಬಂದೆ ಆ ಬಲದ ಮೂರ್ತ ಸ್ವರೂಪವಾಗಿ ಪಾಂಡವರು ನಿಲ್ತಾರೆ. ಬಲ ಅನ್ನೋ ಒಂದು ವಸ್ತುವಿಗೆ ಮೂರ್ತಿ ರೂಪ ಸಿಕ್ಕಿದ್ರೆ ಅದು ಪಾಂಡವರು. ಹಾಗಾಗಿ ದೇವ ವಿಕ್ರಮ, ಅವರು ದೇವತೆಗಳನ್ನೂ ಕೂಡ ಗೆಲ್ಲಬಲ್ಲ ಸಾಮರ್ಥ್ಯ ಇರುವವರು. ಯಾಕಂದ್ರೆ ಒಂದ್ ಕಾಲದಲ್ಲಿ ದೇವತಾ ಪದವಿಯಲ್ಲಿ ಇದ್ದವರು. ಅಪ್ರಾಪಿದಾಹರಂತೀಮಂ ಇತಿಹಾಸಂ ಪುರಾತನಂ. ಹಿಂದೆ ಒಂದು ನಡೆದ ಕಥೆಯೊಂದನ್ನ ನಿನಗೆ ಹೇಳ್ತೇನೆ. ಇತಿಹಾಸ ಅಂದ್ರೆ ಹಿಂದೆ ಆಗಿತ್ತು. ಈ ಇತಿಹಾಸ ಅನ್ನೋದು ಕೇವಲ ಪಾಸ್ಟ್ ಅಲ್ಲ ಶಬ್ದ. ಅಂದ್ರೆ ಶಾಸ್ತ್ರದಲ್ಲಿ ಇತಿಹಾಸದ ಶಬ್ದ ಪಾಸ್ಟ್ ಮಾತ್ರ ಅಲ್ಲ, ಪಾಸ್ಟೂ ಹೌದು, ಅದು ಪ್ರೆಸೆಂಟೂ ಹೌದು, ಫ್ಯೂಚರು ಹೌದು. ಇತಿಹಾಸ ಅಂದ್ರೆ ನಾವು ಅದಕ್ಕೆ ಹಿಸ್ಟ್ರಿ ಅಂತ ಅನ್ನೋ ಶಬ್ದ ಬಳಸಿ ಅದರ ನಿಜವಾದ ಸ್ವಾರಸ್ಯ ತೆಗೆದು ಬಿಟ್ಟಿದೀವಿ. ಅದಕ್ಕೆ ಪರ್ಯಾಯ ಪದ ಇಲ್ಲ ಇಂಗ್ಲಿಷ್ ನಲ್ಲಿ, ಯಾವುದೇ ಭಾಷೆಯಲ್ಲೂ ಇಲ್ಲ. ಇತಿಹಾಸ ಶಬ್ದಕ್ಕೆ ನಾವು ಕನ್ನಡದಲ್ಲೂ ಇತಿಹಾಸ ಅಂತ ಹೇಳ್ಬೇಕು, ಅರ್ಥ ಗೊತ್ತಿಲ್ಲದೆ ಪ್ರಯೋಗಿಸ್ತಾ ಇರ್ಬೇಕಷ್ಟೇ. ಆದ್ರೆ ನಿಜವಾಗಿ ಇತಿಹಾಸ ಅಂದ್ರೆ ಇತಿಹಾಸ ಹೀಗಲ್ಲವೇ ಇರುವುದು, ಅದು ಮುಂದೆ ಇರುವುದಾಯ್ತು, ಈಗಿರುವುದಾಯ್ತು, ಹಿಂದೆ ಇದ್ದದ್ದು ಆಯ್ತು, ಎಲ್ಲ ಸೇರಿ ಇತಿಹಾಸ. ನಿನ್ನೆ ಹೇಳಿದ ಕಥೆಯಿಂದ ಇವತ್ತೇನಾಗತ್ತೆ ಅಂತ ಊಹಿಸ್ಲಿಕ್ಕಾಗತ್ತೆ. ಇವತ್ತಿರುವ ಹಾಗೆ ಕೆಲವೊಂದ್ಸರ್ತಿ ಕೆಲವು ಘಟನೆಗಳು ಇನ್ನಾಗೆ ಇರುದಿಲ್ಲ. ಈಗ ಕಲ್ಕಿಯ ಕಥೆ ನಡೆದೇ ಇಲ್ಲ, ಆದ್ರೆ ಇತಿಹಾಸದಲ್ಲಿದೆ, ಅಂದ್ರೆ ಅದು ಭವಿಷ್ಯವನ್ನು ಉಲ್ಲೇಖ ಮಾಡುತ್ತೆ. ಹಾಗಾಗಿ ಇತಿಹಾಸದ ಕಥೆಯೊಂದನ್ನ ನಾನು ನಿನಗೆ ಹೇಳ್ತೇನೆ. ಮಾತಲಿ ಅಂತ ದೇವಲೋಕದ ಇಂದ್ರನ ಸಾರಥಿ, ಅವನು ಬಹಳ ಆತ್ಮೀಯ ಇಂದ್ರನಿಗೆ, ಮತ್ತೆ ಡೆಡಿಕೇಟೆಡ್ ಪರ್ಸನ್. ಯಾವ ಕಾರಣಕ್ಕೂ ಯಾರ ಹತ್ರನೂ ಕೂಡ ಜಗಳ ಮಾಡಿಕೊಂಡವನಲ್ಲ. ಸಹಾಯ ಬೇಕು ಅಂದಾಗ ರಾತ್ರಿ ಅಂತಿಲ್ಲ ಹಗಲು ಅಂತಿಲ್ಲ ಇಂದ್ರ ಹೇಳಿದ ತಕ್ಷಣನೇ ಹೊರಟು ಕಂಸನ ತಮ್ಮಂದ್ರು 13 ಜನ 20 ಅಕ್ಷೋಹಿಣಿ ಸೈನ್ಯ ಹಿಡಿದುಕೊಂಡು ಕೃಷ್ಣ ಬಲರಾಮನ ಮೇಲೆ ಯುದ್ಧ ಮಾಡುವಾಗ ಇಂದ್ರ ಹೇಳಿದ ಬೇಗ ಹೋಗು ಕೃಷ್ಣನಿಗೆ ಸಹಾಯಕ್ಕೆ ಹೋಗು ಅಂತ. ಯಾಕೆ ಹೋಗ್ಬೇಕು, ಎಷ್ಟೊತ್ತಿಗೆ ಹೋಗ್ಬೇಕು, ಇವತ್ತೇ ಹೋಗ್ಬೇಕಾ, ನಾಳೆ ಹೋದ್ರಾಗಲ್ವಾ ಅಂತ ಯಾವತ್ತೂ ಅವನು ಅವ್ರ ಹತ್ರ ಇಂದ್ರನ ಹತ್ರ ಚರ್ಚೆ ಮಾಡಿದವನಲ್ಲ. ಇಂದ್ರನಿಗೂ ಬಹಳ ಇಷ್ಟ. ಯಾಕೆ ಅಂದ್ರೆ ಇಂದ್ರ ಹೇಳಿದಾನೆ ಎಂದಲ್ಲ ಅದರಲ್ಲಿ ಒಂದು ನ್ಯಾಯ ಇದೆ ಅಂತ ಅವನು ಯೋಚನೆ ಮಾಡಿ ಬರುವವನಾದ್ರಿಂದಾಗಿ ಮತಸ್ತ್ರಿಲೋಕ ರಾಜಸ್ಯ, 3 ಲೋಕಕ್ಕೂ ಮತ ಅಂದ್ರೆ ಅಭಿಮತ ಅಂತ, 3 ಲೋಕದ ಮಂದಿಯೂ ಕೂಡ ಮಾತಲಿಯ ವ್ಯಕ್ತಿತ್ವವನ್ನು ಬಹಳ ಗೌರವಿಸ್ತಾರೆ. ಮಾತಲಿರ್ನಾಮ ಸಾರಥಿ ತಸ್ಯೈಕೈವ ಕುಲೆ ಕನ್ಯಾ ರೂಪತೋ ಲೋಕ ವಿಶ್ರುತ. ಅವನಿಗೊಂದು ಸುಂದರಿಯಾದ ಮಗಳಿದ್ಲು, ಲೋಕದಲ್ಲೆಲ್ಲ ಬಹಳ ಪ್ರಸಿದ್ಧ. ಆಕೆಯ ಹೆಸರು ಗುಣಕೇಶೀತಿ ವಿಖ್ಯಾತ. ಒಳ್ಳೆಯ ಚಂದದ ಕೂದಲಿನಿಂದ ಕೂಡಿದಂತಹ, ಗುಣವಂತಿಕೆಯ ಕೂದಲಿನಿಂದ ಕೂಡಿದವಳು ಅಂತ ಅವಳ ಹೆಸರು ಗುಣಕೇಶಿ. ನಾಮ್ನಾ ಸಾ ದೇವರೂಪಿಣಿ, ದೇವತೆಗಳಂತೆಯೇ ಚೆಲುವು. ಶ್ರಿಯಾಚ ವಪುಷಾಚೈವ ಸ್ತ್ರೀಯೋನ್ಯಾಸಾತಿರಿಚ್ಯತೆ. ಆ ಕಾಲದ ಹೆಣ್ಣು ಮಕ್ಕಳ ರಾಶಿಯಲ್ಲಿ
ಆಕೆ ಎದ್ದು ನಿಲ್ಲುವವಳಾಗಿದ್ಲು. ಜ್ಞಾತ್ವಾ ವಿಮೃಶೇ ರಾಜನ್ ಪರಿಚಿಂತಯನ್, ಅವಳನ್ನ ಒಳ್ಳೆಯ ಮನೆತನಕ್ಕೆ ಕೊಟ್ಟು ಮದುವೆ ಮಾಡಬೇಕು ಅಂತ ಮಾತಲಿಗೆ ಹೆಂಡತಿಯ ಜೊತೆಗೆ ಒಂದು ಚರ್ಚೆ ಆಯಿತು. ವಿಮರ್ಶೆ ಮಾಡ್ಬೇಕು, ಸುಮ್ಮನೆ ಹಾಗೆ ಅವಳಿಗೆ ಇಷ್ಟ ಇಲ್ಲದೆ ಇರುವ ಕಡೆಯಲ್ಲಿ ನಂದ್ ಕೆಲಸ ಆಯ್ತು ಅಂತ ಕೊಡುದಲ್ಲ. ವಿಮರ್ಶೆ, ಸುಮಾರು ಯೋಚನೆ ಮಾಡಿದ. ಅವಳಿಗೂ ಮನಸ್ಸಿಗೆ ತಾಗಬೇಕು, ನಾವು ಕೂಡ ಅವಳು ಚೆನ್ನಾಗಿದ್ದಾಳೆ ಅಂತ ನೋಡಿ ಸಂತೋಷ ಪಡಬೇಕು ಅಂತ ಪರಿಚಿಂತಯನ್, ಯಾವಾಗಲೂ ಅದರ ಬಗ್ಗೆನೆ ಯೋಚಿಸ್ತಾ ಇದ್ದ. ನರಾಣಾಂ ಮೃದು ಸತ್ವಾನಾಂ ಕುಲೇ ಕನ್ಯಾ ಪ್ರರೋಹಣಂ, ಯಾರೋ ಸಾಮಾನ್ಯರಿಗೆಲ್ಲ ಕೊಟ್ಟು ಅವಳನ್ನ ನಾನು ಬೇಸರ ಪಡುವ ಹಾಗೆ ಮಾಡಬಾರದು. ಧಿಕ್ಕಲ್ವಗು ಅಲಘು ಶೀಲಾನಾಂ, ಶೀಲದಲ್ಲಿ ತುಂಬಾ ಕಡಿಮೆ ಶೀಲ ಉಳ್ಳವರಿಗೆ, ಉಚ್ಛ್ರಿತಾನಾಂ ಯಶಸ್ವಿನಾಂ, ಅಥವಾ ತುಂಬಾ ಎತ್ತರದ ಸ್ಥಿತಿಯಲ್ಲಿದ್ದು ಅವಳಿಗೂ ಅದು ಹಿಂಸೆ ಆಗುವಂತಹ ಸ್ಥಿತಿ ಇದ್ರೆ ಅಂಥ ಕಡೆಗೆ ಕನ್ಯಾ ಪ್ರರೋಹಣ ಅನ್ನೋದು ತುಂಬಾ ಕಷ್ಟದ ಸಂಗತಿ. ಅದನ್ನ ಯಾವತ್ತೂ ಕೂಡ ನಾನು ಇಷ್ಟಪಡುವುದಿಲ್ಲ. ಮಾತುಃ ಕುಲಂ ಪಿತೃಕುಲಂ ಯತ್ರ ಚೈವ ಪ್ರದೀಯತೆ ಕುಲತ್ರಯಂ ಸಂಶಯಿತಂ ಕುಲೇ ಕುರುತೆ ಕನ್ಯಕಾ ಸತಾಂ. ಅದರಿಂದಾಗಿ ಈ ಹೆಣ್ಣನ್ನ ಎಲ್ಲ ಮನೆಗಳಿಗೂ ಬೆಳಕಾಗಿರುವವಳನ್ನ ಒಳ್ಳೆಯ ಕಡೆಯಲ್ಲಿ ಕೊಟ್ರೆ 3 ಕುಲಗಳು, ತಂದೆಯ ಕುಲ, ತಾಯಿ ಕುಲ, ಅವಳು ಹೋದ ಕುಲ, ಅಷ್ಟಕ್ಕೂ ಆಕೆ ಬೆಳಕಾಗಿ ನಿಲ್ಲುವವಳು. ದೇವತೆಗಳಲ್ಲಿ, ಮನುಷ್ಯರಲ್ಲಿ ಎಲ್ಲಾದ್ರೂ ಸರಿ ಅವಳನ್ನ ಸರಿಯಾದ ಜಾಗದಲ್ಲಿ ಕೊಡಬೇಕು. ಆದ್ರೆ ಹುಡುಕ್ತಾನೆ ಒಂದು ಕಡೆಗೂ ಅವನಿಗೆ ಒಳ್ಳೆ ವರ ಸಿಗಲ್ಲ. ಅವಗಾಹ್ಯೈವ ವಿಚಿತವು ಅಂದ್ರೆ ಹುಡುಕಿದಂತೆ, ವಿವಿಧ ರೀತಿಯಿಂದ ಆಕೆಯ ಅರ್ಹತೆಗೆ ತಕ್ಕಂತಹ ಗಂಡನ್ನ ಆತ ಹುಡುಕಿದ. ಅವಗಾಹ್ಯೈವ ನಚ ಮೇ ರೋಚತೆ ವರಹ, ನನಗೆ ಯಾವ ಒಳ್ಳೆ ವರನು ಕಾಣಿಸ್ತಾ ಇಲ್ಲ. ಯೋಗ್ಯ ಇರ್ಬೇಕಲ್ಲ, ಒಂದ್ ಹಂತಕ್ಕೂ ಅವನಲ್ಲಿ ಇವಳಿಗೆ ಮೆಚ್ಚುಗೆ ಆಗುವಂತಹ ಗುಣ ಇರ್ಲಿಲ್ಲ. ಹಾಗಾಗಿ ಅವನು ಯಾವುದೂ ಸುಖ ಆಗ್ಲಿಲ್ಲ ಅವನಿಗೆ. ಕಣ್ವ ಹೇಳ್ತಾನೆ, ನ ದೇವಾನ್ ನೈವ ದಿತಿಜಾನ್, ದೇವತೆಗಳಲ್ಲಿ ಸಿಗ್ಲಿಲ್ಲ. ದಿತಿಜಾನ್, ದೈತ್ಯರಲ್ಲಿ ಸಿಗಲಿಲ್ಲ. ಗಂಧರ್ವರಲ್ಲಿ ಕಾಣ್ಲಿಲ್ಲ. ನ ಮಾನುಷಾನ್, ಮನುಷ್ಯರಲ್ಲೂ ಕಾಣ್ಲಿಕ್ಕೆ ಸಿಗಲಿಲ್ಲ. ಅರೋಚಯದ್ ವಿಕರು ವರಕೃತೆ ತಥೈವ ಬಹುಲಾನ್ ಋಷೀನ್. ಅರೋಚಯತ್, ತುಂಬಾ ಯೋಚನೆ ಮಾಡಿ ಕೊನೆಗೆ ಅನೇಕ ಋಷಿಗಳಲ್ಲೂ ಕೂಡ ಯಾರಾದ್ರೂ ಒಬ್ರು ಯೋಗ್ಯ ಇದ್ರೆ ಆಗತ್ತಾ ಅಂತ ನೋಡಿದ. ಭಾರ್ಯಯಾತು ಸಸಮ್ಮಂತ್ರ್ಯ ಸಹರಾತ್ರೌ ಸುಧರ್ಮಯ, ಅತ್ಯಂತ ಧರ್ಮಿಷ್ಠಳಾದ ತನ್ನ ಮಡದಿಯೊಡನೆ ಸಮ್ಮಂತ್ರ್ಯ, ಮತ್ತೆ ಚರ್ಚೆ ಮಾಡಿದ ಈ ವಿಷಯದಲ್ಲಿ. ಯಾರ ಜೊತೆಗೆ ಈಕೆಗೆ ಯೋಗ್ಯವಾದ ಗತಿ ಉಂಟಾದೀತು ಬದುಕಿನಲ್ಲಿ. ಮಾತರಿರ್ನಾಗಲೋಕಾಯ ಚಕಾರ ಗಮನೆ ಮತಿಂ, ಇಷ್ಟ ಆಗುವಾಗ ನಾಗಲೋಕಕ್ಕೆ ಹೋದ್ರೆ ಸ್ವಲ್ಪ ವಿದೇಶಕ್ಕೆ ಹೋಗಿ ನೋಡೋಣ, ಒಳ್ಳೆ ಜಾಗದಲ್ಲಿ ಎಲ್ಲಿ ಆದ್ರೂ ಒಳ್ಳೆ ಹುಡುಗ ಸಿಕ್ಕಿತ, ನಮ್ಗೇನು ಹುಡುಗ ಎಲ್ಲಿ ಅವನಾದ್ರೇನು, ಮುಖ್ಯ ಅವನಲ್ಲಿ ಗುಣ ಬೇಕು. ಇಲ್ಲಿ ಅವನೇ ಆಗ್ಬೇಕು ಅಂತ ಹೇಳಿ ಯಾರೋ ಮೂರ್ಖನಿಗೆ ಕಟ್ಟ ಹಾಕುವುದಕ್ಕಿಂತ ಗುಣವಂತನಾದ ಎಲ್ಲೇ ಜಾಗದಲ್ಲಿದ್ರು ಕೂಡ ಅವನನ್ನ ನಾವು ಮೆಚ್ಚಿಕೊಳ್ಬೇಕಾದದ್ದು ಕರ್ತವ್ಯ ಅಂತ ನಾಗಲೋಕಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡಿದ. ಹೊರಟ ನಾಗಲೋಕದ ಕಡೆಗೆ. ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡಿ, ರೂಪತೋ ದೃಶ್ಯತೆ ಕಶ್ಚಿತ್ ನಾಗೇಶು ಭವಿತಾ ಧ್ರುವಂ. ಖಂಡಿತ ನಾಗ ಪರಂಪರೆಯಲ್ಲಿ ಅಂದ್ರೆ ಅವರಿಗೆ ಇಷ್ಟ ರೂಪರವರು. ನಾಗನ ಸ್ವರೂಪ ಇದ್ರೂ ಕೂಡ ಇನ್ನೊಂದು ಮಾನುಷ ರೂಪ ಇದ್ದೇ ಇರುತ್ತೆ, ದೇವ ಸ್ವರೂಪ ಅವರಿಗೆ ಇದ್ದೇ ಇರುತ್ತೆ. ಖಂಡಿತ ಅಲ್ಲೊಬ್ಬ ರೂಪಕನಾದ ವ್ಯಕ್ತಿ ಸಿಕ್ಕಿಯಾನು ಅಂತ. ಇತ್ರ್ಯಾ ಮಂತ್ರ ಸುಧರ್ಮಾಂಸ ಕೃತ್ವಾ ಚಾಭಿಪ್ರದಕ್ಷಿಣಂ. ಹಾಗೆ ಇಂದ್ರನ ಸುಧರ್ಮ ಅಂತ ಅನ್ನೋದು ಅಲ್ಲಿಯ ರಾಜ್ಯ ಸಭೆ, ಅದಕ್ಕೊಂದು ಪ್ರದಕ್ಷಿಣೆ ಹಾಕಿ, ಅಂದ್ರೆ ಅದು ಧರ್ಮ ನಿರ್ಣಯ ಆಗುವ ಜಾಗ ಅಂತ. ಸುಧರ್ಮ ಅನ್ನೋದು ಇಂದ್ರನ ಸಭೆ, ಆ ಸಭೆಗೆ ಒಂದು ಪ್ರದಕ್ಷಿಣೆ ಹಾಕಿ ಹೋಗ್ತಾನೆ. ಸುಧರ್ಮಾಂ ಕೃತ್ವ ಪ್ರದಕ್ಷಿಣಂ ಕನ್ಯಾಂ ಶಿರಸ್ಯುಪಾಘ್ರಾಯ ಪ್ರವಿವೇಶ ಮಹೀತಲಂ. ಶಿರಸಿ ಉಪಾಘ್ರಾಯ, ಅವಳನ್ನ ಅಪ್ಪಿ ನೆತ್ತಿಯನ್ನ ಒಂದ್ಸರ್ತಿ ಆಘ್ರಾಣಿಸಿ, ಅದು ಪ್ರೀತಿ ತೋರಿಸುವ ಕ್ರಮ. ನಮ್ಗೆ ಈಗದ ಗೊತ್ತೇ ಇಲ್ಲದ ಸಂಗತಿ. ಅಂದ್ರೆ ಈ ಭಾಗ ಅನ್ನೋದು ತುಂಬಾ ಅದು ಸಾಧನೆ ಮಾಡಿ ಎತ್ತರಕ್ಕೆ ಏರ್ಬೇಕಾದ ಜಾಗ ಆದ್ರಿಂದ ಅಲ್ಲಿ ಆ ದೇಹದ ಎಲ್ಲ ಗುಣಗಳು ಅಲ್ಲಿ ಕಾಣುತ್ತೆ. ಅದರ ಸ್ಮೆಲ್ ತಗೊಳ್ಳುವುದ್ರಿಂದ ಆ ಮಗುವಿಗೆ ಆಶೀರ್ವಾದ ಮಾಡುವ ಹಾಗೆ ಅದು ಮದುವೆ, ಇದು ನಾಮಕರಣದ ಸಂದರ್ಭದಲ್ಲಿ ತಂದೆ ಮಗುವಿಗೆ ಹೆಸರಿಟ್ಟು ಅದರ ನೆತ್ತಿಯನ್ನ ಮೂಸ್ಲಿಕ್ಕಿದೆ. ಉಪಾಘ್ರಾಣ ಅಂತ ಹೇಳ್ತಾರೆ ಅದನ್ನ. ಹಾಗೆ